ಹಲವು ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ಬಂಧಿಸಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಡ್ಯದ ಅರಕೆರೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಏನಿದು ನೋಡ್ತಾ ಹೋಗೋಣ. ಚಿನ್ನಾಭರಣ ಸೇರಿ 86 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಹಾಗಾದರೆ ಗಣೇಶ್, ಮಂಜುನಾಥ್, ಸಾಗರ್, ದರ್ಶನ್ ಬಂಧಿತರು ಅನ್ನುವಂಥ ಮಾಹಿತಿ ಇದೆ. ವಿವಿಧೆಡೆ ನಡೆದಿರುವಂತಹ 18 ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿದ್ದರು ಅನ್ನುವಂಥ ಮಾಹಿತಿ. ಕಾರ್ಯಾಚರಣೆಗೆ ಮಂಡ್ಯ ಎಸ್ಪಿ ಶೋಭಾರಾಣಿ ಶ್ಲಾಘನೆಯನ್ನು ವ್ಯಕ್ತಪಡಿಸಿದ್ದಾರೆ. ಆರೋಪಿಗಳ ಪತ್ತೆಗೆ ಎಸ್ಪಿ ತಿಮ್ಮಯ್ಯ, ಡಿವೈಎಸ್ಪಿ ಕೃಷ್ಣಕುಮಾರ್, ಪಾಂಡವಪುರ ಪಿಐ ಶರತ್, ಪಿಎಸ್ಐ ಉಮೇಶ್, ಶ್ರೀಧರ್, ವರದರಾಜ್, ಕಿರಣ್ ಈ ರೀತಿ ತಂಡವನ್ನು ರಚನೆ ಮಾಡಲಾಗಿತ್ತು. ಹಲವು ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ ಹಿನ್ನೆಲೆಯಲ್ಲಿ 4 ಬಂಧನವಾಗಿರುವುದಕ್ಕೆ ಮಂಡ್ಯ ಎಸ್ಪಿ ಶೋಭಾರಾಣಿ ಶ್ಲಾಘನೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಂದೆ ಇದೇ ರೀತಿ ಪೊಲೀಸರು ಕಾರ್ಯನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಶ್ಲಾಘನೀಯ ಮಾತುಗಳನ್ನು ಕೂಡ ಆಡಿದ್ದಾರೆ. ಕಳ್ಳತನ ಪ್ರಕರಣಗಳನ್ನು ಪತ್ತೆ ಮಾಡುವ ಉದ್ದೇಶದಿಂದ ಎಲ್ಲ ಸಬ್ ಡಿವಿಷನ್ ವೈಸಲ್ಲಿ ಒಂದು ತಂಡಗಳನ್ನ ರಚಿಸಿದ್ದೀವಿ. ಅದರಂತೆ ಶ್ರೀರಂಗಪಟ್ಟಣ ಸಬ್ ಡಿವಿಷನ್ನಲ್ಲಿ ಸಹ DSP ಕೃಷ್ಣಕುಮಾರ್ ರವರ ಇದರಲ್ಲಿ ಸೂಪರ್ವಿಷನ್ನಲ್ಲಿ ಒಂದು ತಂಡವನ್ನು ರಚಿಸಿದ್ದು. ಅದರಲ್ಲಿ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಉಮೇಶ್ ಮತ್ತು ಸಿಬ್ಬಂದಿಗಳಾದ ಶ್ರೀಧರ್, ಶಂಕರ್ ರಾಥೋಡ್, ದಿನೇಶ್, ವೆಂಕಟೇಶ್, ಫಾರೂಕ್, ಕಿರಣ್, ಲೋಕೇಶ್ ರವರನ್ನು ಒಳಗೊಂಡಂತೆ ಒಂದು ತಂಡವನ್ನು ರಚಿಸಿದ್ದು. ಇವರು ದಿನಾಂಕ 10/4/2026 ಒಂದು